ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಡಬ್ಲ್ಯೂ ಕಂಪನಿಯಲ್ಲಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಬ್ಲ್ಯೂ ಕಂಪನಿಯಲ್ಲಿ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ಸ್ ಗಳು ನಮಗೆ ಬಹಳಷ್ಟು ನೋಡೋದಕ್ಕೆ ಸಿಗ್ತಾ ಇದೆ. ಇವನ್ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ 15 ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಮ್ಯಾಚಸ್ ಎವರ್ ಅನ್ನೋ ಒಂದು ವಿಡಿಯೋದಲ್ಲಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ತಾನೆ ನಾನು ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರನ್ನು ಸೋಲಿಸಬೇಕಾದ್ರೂ ಕೂಡ ಒಂದು ಕ್ಷಣನೂ ಕೂಡ ಕಣ್ಣು ಮಿಟಿಸಲಿಲ್ಲ ಅಂತ ಹೇಳಿದ್ರು. ಇವನ್ ಮೈಕಲ್ ಕೋಲ್ ಅವರು ಕೂಡ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ಪಾಲ್ ಹಿಮೆನ್ ಅವರು ಕೂಡ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ ಮಾಡಿದ್ದಾರೆ. ಆದ್ರೂ ಕೂಡ TKO ಕಂಪ್ನಿಯವರು ಬ್ರಾಕ್ ಲೆಸ್ನರ್ ಅವರನ್ನ ಬ್ಯಾನ್ ಮಾಡಿದೆಯಂತೆ. ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ ನಮ್ಮ ಡೇನಿಯಲ್ ಕಾರ್ಮಿಯರ್ ಅವರು ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಇವರ ಮ್ಯಾಚ್ ಡಬ್ಲ್ಯೂ ಕಂಪನಿಯಲ್ಲಿ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇತ್ತು. ಅಂಡ್ ಈಗ ಇವರ ರೀಸೆಂಟ್ ಇಂಟರ್ವ್ಯೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಇಂಟರ್ವ್ಯೂ ಅಲ್ಲೂ ಕೂಡ ಇವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನಿಮ್ಮ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತಾ ಅಂತ. ಅಂಡ್ ಆಗ ನಮ್ಮ ಡೇನಿಯಲ್ ಕಾರ್ಮಿಯರ್ ಅವರು ಹೇಳ್ತಾರೆ, ಇಲ್ಲ, TKO ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಬ್ಯಾನ್ ಮಾಡಿದ್ದಾರೆ ಅಂತ. ಗೈಸ್, ಇದು ರಿಯಲ್ ಆಗಿ ನಮ್ಮ ಡೇನಿಯಲ್ ಕಾರ್ಮಿಯರ್ ಅವರು ಹೇಳಿದ್ದಂತಹ ಮಾತು. ನಮ್ಮ ಡೇನಿಯಲ್ ಕಾರ್ಮಿಯರ್ ಅವರು UFC ಯ ಫೈಟರ್ ಅಂಡ್ TKO UFC ನೂ ಕೂಡ ಅದರ ಅಂಡರ್ ಅಲ್ಲೇ ಬರುತ್ತೆ. ಸೊ ಡೇನಿಯಲ್ ಕಾರ್ಮಿಯರ್ ಅವರಿಗೆ ಒಂದು ಐಡಿಯಾ ಇರುತ್ತೆ ಯಾವ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ನ ಸ್ಥಿತಿ ಈಗ ಯಾವ ರೀತಿ ಇರುತ್ತೆ ಅಂತ. ಅದರಲ್ಲೂ ಬ್ರಾಕ್ ಲೆಸ್ನರ್ ಅಂತಹ ಬಿಗ್ ನೇಮು ಎಲ್ಲಿರುತ್ತೆ, ಅವರು ಆಕ್ಟಿವ್ ಆಗಿದ್ದಾರಾ, ಅವರ ಬುಕ್ಕಿಂಗು ಯಾವ ರೀತಿ ಇರುತ್ತೆ, ಅವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಒಂದು ಪಿನ್ ಟು ಪಿನ್ ವಿಚಾರ ನಮ್ಮ DC ಅವರಿಗೆ ಗೊತ್ತಿರುತ್ತೆ. ಅಂಡ್ ಅವರು ಬೇಕು ಅಂತ ಹೇಳಿಲ್ಲ, ಬದಲಿಗೆ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನಿಮ್ಮ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗುತ್ತಾ ಅಂತ. ಅಂಡ್ ಆಗ ನಮ್ಮ ಡೇನಿಯಲ್ ಕಾರ್ಮಿಯರ್ ಅವರು ಹೇಳ್ತಾರೆ, ಇಲ್ಲ, ಯಾಕಂದ್ರೆ TKO ಅವರು ಈಗ ಬ್ರಾಕ್ ಲೆಸ್ನರ್ ಅವ್ರನ್ನ ಬ್ಯಾನ್ ಮಾಡಿದೆ ಅಂತ. ನಿಜವಾಗ್ಲೂ ಏನ್ ನಂಬೋದು ಏನ್ ಬಿಡೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಇವ್ರು ಹೇಳೋ ಮಾತನ್ನ ನೋಡಿದ್ರೆ TKO ಅವರ ಲಿಸ್ಟ್ ಅಲ್ಲಿ ಬ್ಯಾನ್ ಸೂಪರ್ ಸ್ಟಾರ್ಸ್ ಗಳ ಲಿಸ್ಟ್ ಕೂಡ ಇದೆ. ಅಂಡ್ ಆ ಒಂದು ಲಿಸ್ಟ್ ಅಲ್ಲಿ ಈಗ ಬ್ರಾಕ್ ಲೆಸ್ನರ್ ಅವ್ರನ್ನ ಆಡ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಈಗ ಡಬ್ಲ್ಯೂ ಕಂಪನಿಯಿಂದ ಬ್ರಾಕ್ ಲೆಸ್ನರ್ ಅವರು ಬ್ಯಾನ್ ಮಾಡಿದ್ದಾರೆ. ಅಂದ್ರೆ TKO ದವರು ಬ್ರಾಕ್ ಲೆಸ್ನರ್ ಅವ್ರನ್ನ ಬ್ಯಾನ್ ಮಾಡಿದ್ದಾರೆ. ಅಂಡ್ ಬ್ಯಾನ್ ಮಾಡಿದ್ರೆ ಈಗ ಮೆನ್ಷನ್ಸ್ ಗಳನ್ನ ಯಾಕೆ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ವಿನ್ಸ್ ಮೆಕ್ಮೆನ್ ಅವರ ಕಾಲದಲ್ಲೇ ಡಬ್ಲ್ಯೂ ಬೇರೆ ರೀತಿ ಇತ್ತು. ಒಬ್ಬ ಸೂಪರ್ ಸ್ಟಾರು ಬ್ಯಾನ್ ಆಗಿದ್ರೆ ಅವನ ಮೆನ್ಷನ್ ಕೂಡ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಿರ್ಲಿಲ್ಲ. ಬಟ್ ಈಗ ಟ್ರಿಪಲ್ ಎಚ್ ಅಂಡರ್ ಅಲ್ಲಿ ಕಂಪನಿ ಸಿಕ್ಕಾಪಟ್ಟೆ ಬದಲಾಗಿದೆ. ಐ ಥಿಂಕ್ ಮೆನ್ಷನ್ಸ್ ಗಳನ್ನ ಮಾಡ್ತಾರೆ ಅನ್ಸುತ್ತೆ, ಬಟ್ ರಿಟರ್ನ್ ಆಗೋದಕ್ಕೆ ಆ ಒಂದು ಬ್ಯಾನ್ ಇದೆಯಲ್ಲ ಅದು ಹೋಗ್ಬೇಕು. ಸದ್ಯಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬ್ಯಾನ್ ಹಂಗೆ ಇದೆ. ಅಂಡ್ ರೀಸೆಂಟ್ ಆಗಿ ಅಪ್ಡೇಟ್ ಕೂಡ ಬಂದಿತ್ತು, ಜನರಲ್ ಗ್ರ್ಯಾಂಟ್ ಅವರ ಕೇಸ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರ ನೇಮು ಮತ್ತೊಮ್ಮೆ ಮೆನ್ಷನ್ ಆಗಿಲ್ಲ ಅಂತ. ಅಂಡ್ ಅದರಿಂದ ಅವರು ಹೊರಗಡೆ ಬರ್ತಾ ಇರಬಹುದು ಅಂತಾನೂ ಕೂಡ ಅಪ್ಡೇಟ್ಗಳು ಬರ್ತಾ ಇತ್ತು. ಬಟ್ ಇನ್ನೂ ಕೂಡ ಆ ಒಂದು ಕೇಸು ಸಾಲ್ವ್ ಆಗಿಲ್ಲ. ಅಂಡ್ ಸಾಲ್ವ್ ಆಗೋವರೆಗೂ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರೋದಿಲ್ಲ ಅಂತ ಅನ್ಕೋತೀನಿ. ಅದರಲ್ಲೂ ನಮ್ಮ ಪಾಲ್ ಹಿಮೆನ್ ಅವರು ಈಗ ತಾನೇ ಹ್ಯಾಪಿ ಬರ್ತ್ಡೇನ ವಿಶ್ ಮಾಡಿದ್ರು ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರಿಗೆ. ಬಟ್ ನಮ್ಮ ಡೇನಿಯಲ್ ಕಾರ್ಮಿಯರ್ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟ ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ, ಎಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಪರ್ಮನೆಂಟ್ಲಿ ಬ್ಯಾನ್ ಆಗ್ಬಿಡ್ತಾರೋ ಅಂತ. ಬಟ್ ಒಂದಂತೂ ಕನ್ಫರ್ಮ್, ಪರ್ಮನೆಂಟ್ಲಿ ಅಂತೂ ಬ್ಯಾನ್ ಆಗಿರೋದಿಲ್ಲ. ಸೊ ಆದಷ್ಟು ಬೇಗ ಅವರ ಬ್ಯಾನು ಅನ್ಬ್ಯಾನ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರನೇ ಇತ್ತೀಚೆಗೆ ಡಬ್ಲ್ಯೂ ಅವರು ಜಾಸ್ತಿ ಮೆನ್ಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ ಗಾಯ್ಸ್ ಈ ಒಂದು ವಿಚಾರದ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.